कौसल्या सुप्रजा रामपूर्वा सन्ध्या प्रवर्तते उत्तिष्ठ नरशार्दूला कर्तव्यं दैवमाह्निकम् कौसल्या सुप्रजा रामपूर्वा सन्ध्या प्रवर्तते उत्तिष्ठ नरशा ಇವನ ಹೆಸರು ವಿಶ್ವನಾಥ. ಎಲ್ಲರೂ ಇವನ್ನ ಪ್ರೀತಿಯಿಂದ ವಿಶು ಅಂತ ಕರೀತಾರೆ. ಜೀವನದಲ್ಲಿ ಅದೇನು ಹೇಳ್ತಾರಲ್ಲ, ಬದುಕಬೇಕಿದ್ರೆ ಎಂತಾರು ಒಂದ್ ಸಾಧನೆ ಮಾಡ್ಕೊಂಡೆ. ಅದಕ್ಕೆ ಇವನು ಕಷ್ಟಪಟ್ಟು ಜೀವನದಲ್ಲಿ ದೊಡ್ಡ ಸಾಧನೆ ಮಾಡ್ಕೊಂಡಳಿ ಕಣ್ಣಿ ತೆಂಗಿನಲ್ಲಿ ಬಟ್ಟು ಬಿಡ್ಕೊಂಡ SLC ಎಕ್ಸಾಮ್ ಬರ್ದ. ಅಂಬೇಡ್ಕರ್ ಬೀದಿ ದೀಪದಲ್ಲಿ ಓದಿದ್ರೆ ನಮ್ ಹುಡುಗ ಮೊಬೈಲ್ ಟಾರ್ಚ್ ನಲ್ಲಿ ಓದ್ಕೊಂಡೆ ಭಜನಿ ಬೆಳಗ್ ಮಾಡ್ದಂಗೆ ಓದಿಯೇ ಬೆಳಗ್ ಮಾಡ. SLC ಆದ್ಮೇಲೆ ಇವನಿಗೆ ಸೈನ್ಸ್ ತಕ್ಕಂಬುದ, ಕಾಮರ್ಸ್ ತಕ್ಕಂಬುದ ಅಥವಾ ಡಿಪ್ಲೊಮಾ ಮಾಡುದ ಅಂತಾನೆ ಕನ್ಫ್ಯೂಷನ್. ಅದೇನೇ ಇರ್ಲಿ, ಇವತ್ ನಮ್ ಗಂಡಿಂದ ರಿಸಲ್ಟ್. ಈ ಪ್ರಸಂಗ ಎಂತ ಆಗ್ತಂದೇಳಿ ನೀವೇ ಕಾಣಿ. ಗಾಡಿ ಟಿಲ್ಲರ್ ಬಾಬಣ್ಣ ನಮಗೆ. ನಂಗಂತೂ ಗಾಡಿ ಕಲುಕು ಗೊತ್ತಿಲ್ಲ, ಜೀವನದ ಕಲುಕು ಗೊತ್ತಿಲ್ಲ. ನಾನು ಅದಕ್ಕೆ ಸ್ಟಾರ್ಟ್ ಮಾಡೋಕೆ ಕಲ್ತಿದ್ದೆ ಆಪತ್ಲಾಗೆ. ಇದು ಅವನಿಗೆ ಸಮ. I feel nauseous, believe me. Never had a lot of shit come easy. Had to work hard, struggle just to be me. Had to rise up just so they could see me. Did what I had to do just to feed me. And what was left over I put towards my dreaming. But the only thing in life that has meaning are the things you gotta work for, believe me. ನಂದೇ ಗಣಿತ 90, ಕನ್ನಡ 13, ಸಮಾಜ 11, ವಿಜ್ಞಾನ 9, ಹಿಂದಿ 4, ಆಗ ಇಂಗ್ಲಿಷ್ 1. ನನ್ನ ಜೀವಮಾನವೇ ಹೋಯ್ತು. ಸಮಾಜ 11 ಮಾರ್ಕ್ ತಕೊಂಡ್ ಈ ಸಮಾಜಕ್ಕೆ ನಾ ಹ್ಯಾಂಗ್ ಮುಖ ತೋರಿಸು? ಅಯ್ಯೋ ದೇವ್ರೆ, ನನ್ನ ಜೀವಮಾನವೇ ಹೋಯ್ತು. ಇಲ್ಲ 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 ಮಗ, ನಮ್ದು ಇವತ್ತು ರಿಸಲ್ಟ್ ಕಾಂಬಾ. ಮಗ, ನಾನ್ ಫಸ್ಟ್ ಕ್ಲಾಸ್ ಮಗ. ಯಸ್. ನಿನ್ ನೋಡ್ವಾ? ವಾವ್, ನಿನ್ ಕೂಡ ಫಸ್ಟ್ ಕ್ಲಾಸ್ ಮಗ. ಅಪ್ಪ, ಇಬ್ರದು ಪಾಸ್. ಹೇ, ನಮ್ ವಿಶ್ವನ್ ಎಂತ ಆಯ್ತ ಕಾಂಬ? ಗಣಿತದಲ್ಲಿ 98, ಕನ್ನಡದಲ್ಲಿ 13. ಅಕ್ಕ ಹೇ, 9, 4, 1. ಹೇ ವಿಶ್ವ, ಫೇಲಾದ್ಯಲ್ಲೋ ಮಗ. ಮನೆಗೆ ಹೋಗಿ ಸ್ವೀಟ್ ಹಂಚುವ ಬಾಬಾ. ಅಪ್ಪ ನನ್ ಕಷ್ಟಪಟ್ಟು ಓದಿಸಿ ನಾನು ಎಂತರು ಮಾಡ್ಕಂತಿದ್ರು. ಈಗ ಫೇಲ್ ಆಗಿ ನಾನು ಅಪ್ಪ ಅಮ್ಮನಿ ಮುಸುಳು ತೋರಿಸಿದವರು ಹ್ಯಾಂಗೆ? ಇಲ್ಲ, ನಾನು ಬದುಕಿರೋದೇ ವೇಸ್ಟ್, ನಾನು ಸೂಸೈಡ್ ಮಾಡ್ಕಂತೆ. ಮನಿಗೆ ಹೋಗಿ ಮಾಡ್ಕೊಂಡ್ರೆ ಮನೆಯವ್ರ ಮೇಲೆ ಬರ್ತದ. ನನ್ ಫೇಲ್ ಅಪ್ಪು ಕಾರಣ ಈ ಶಾಲಿ. ನಾ ಈ ಶಾಲಿ ಎದ್ರೆ ನೇಣ ಹೇಕಂತೆ, ಇದೇ ಪಪ್ಪಳಿ ಮಾರಕ್ ನೇಣ ಹೇಕಂತೆ. ಓ, ಮನ್ನ ನನ್ ಪಪ್ಪಳಿ ನಿಂತಾಗ ಎಲ್ಲ ಪಾಸ್ ಆಗಿ ಸ್ವೀಟ್ ತಿಂದ್ರೆ ನಾ ಫೇಲ್ ಆಗಿ ಸ್ವೀಟ್ ತಿಂದ್ ಸಾಯ್ತೆ. ಎಂತೂ ಸಾಯ್ತೆ, ಈ ಪಪ್ಪಳಿ ತಿನ್ಕೊಂಡಾರು ಸಾಯ್ತೆ. ಅಪ್ಪಯ್ಯ, ನನ್ ಕ್ಷಮಿಸಿ ಬಿಡಿ ಅಪ್ಪಯ್ಯ. ಬಾಯ್ ಅಪ್ಪಯ್ಯ. ಗುಡ್ ನೈಟ್. SGTC ಅಪ್ಪಯ್ಯ. ಎಲ್ ಕಡೆ ಎಂತದೆ? ಅಲ್ಲ, 5 kg ಕೋಳಿ ತಂದಿಟ್ಟಿದೆ ಕಣ. ಲೈಕ್ ಮಾಡಿ ಮಸಾಲ ಹಾಕಿ ಸಾರು ಮಾಡೋಂಚೂರು. ಇವತ್ತ ಜೊಕರ್ಯ 5 kg ಕೋಳಿ ತಂದಿಟ್ಟಿರಲ್ಲ, ನಿಮ್ ಬೇರೆ ಅಂತ ಕೆಲ್ಸ ಇಲ್ಯಾ? ನಿಂಗೆ ಅಷ್ಟು ಗೊತ್ತಿಲ್ಲ ಮರತಿ. ಇವತ್ ನಮ್ಮನೆ ಕಡೆ ರಿಸಲ್ಟ್ ಅಲ್ಲ, ಡಿಸ್ಟಿಂಕ್ಷನ್ ಬತ್ತೋ ಇಲ್ಲ ಶಾಲೆ ಫಸ್ಟ್ ಬತ್ತೋ. ಒಟ್ಟಾರ ಕಡೆಗೆ ಪಾಸ್ ಅಂತೂ ಆತ ಬಿಡ.
ನಾನು ನಿಮ್ದು ನಿಮ್ ಮಗನ್ ಜಾಗಳಿ ಕಾಣ್ಲಿ ಫಸ್ಟ್ ಕ್ಲಾಸ್ ಬತ್ನ ಮತ್ತೆಂತ ಅಲ್ದ ಅಪ್ಪಣ ಎಂತಾಯ್ತ ನಿಮ್ಮ ಮಗ SSLC ಫೇಲ್ ಆಯ್ತು ಅಂತ ಶಾಲೆ ಅದು ನೇಣೆ ಕಂಡಿದ ಮಾರ. ಅಯ್ಯೋ ನನ್ನ ದೇವ್ರೆ, ಅವನಿಗೆ ಎಂತ ಐಲ ಮಾರ್ರೆ. ಹೌದಾ? ಮತ್ತೆ ಹೆಂಗೆ? ಅವ ಹೈಕಂಡದ ಪಪ್ಪಳಿ ಮರಕ್ ನೇಣ, ಅವ ಪ್ರಜ್ಞೆ ತಪ್ಪಿ ಬಿರಿದ ಅಲ್ಲ. ಹಂಗಾರ ಬಾ ಪಟ್ಟಲ್ ಹಾಸ್ಪಿಟಲ್ ಕರ್ಕೊಂಡಪ್ಪ. ಅಲ್ಲಿಗೆ ಅಂತ ಹೋಗ್ಬೇಡ, ಅಲ್ಲಿ ತಗೊಬರ್ತಿದ್ರಿ ಈಗ. ಪಾಪಕ್ಕೆ ಹೋಯ್ತು ಶಾಲಿದೊಂದು ಘನ ಪಪ್ಳೆ ಮರ ತೆಗ್ದಿಕ್ ಹೋಯ್ತು. ಅದು ಕಿಚ್ಚಿಡು ಕೇಳಿ ಅದು ಕೈಕರ್ ಗಂಟೆ ಬೆಂಕಿ ಹಾಕೋಕಿಲ್ಲ. ನನ್ ಮಗನ್ ಮುಖಕ್ಕೆ ಹೇಳ ಮಗ ಇದ ಮಗ. ಎಂತ ಪಪ್ಪಳಿ ಮರದ ಕೂಡ ಹೊತ್ಕೊಂಡ್ ಬಂದಿರಲ್ಲ ಮಾರ ನೀವು? ಅವ ಓದು ಬಡ್ಡಾರು ಗಂಟ್ಲು ಹಾಕಿ ಮಾಡಿ ಹಾಕೊಂಡಿದ, ಅದಕ್ಕೆ ಗಡ್ಬಿಡ ಬಿಡ್ಸ್ಕೊ ಅಪ್ಕ ಇಲ್ಲ, ಅದಕ್ಕೆ ಪಪ್ಪಳಿ ಮರದ ಕೂಡ ಹೊತ್ಕೊಂಡ್. ನೇಣೆ ಹಾಕೊಂಬಂತದ್ ಎಂತ ಇತ್ತು ನಿಂಗೆ? ಈಗ ಫೇಲ್ ಆದಾರಲ್ಲ ಸಾವುದಾಯಿರ, ನಾನು ಇಷ್ಟೊತ್ತು 8 ಸಲ ನೇಣೆ ಹಾಕೊಂಡಿದ್ ಗುಯ್ತಾ? ಆಗಳಿಕ ಅವ್ರು ನೇಣು ಹಾಕೊಂಡು ಇಷ್ಟೊತ್ತಿ ನೀವು ಹುಟ್ಟುದೇ ಇಲ್ಲ ಇದ್ದಿತ್ತ. ದೇವ್ರ ಗಟ್ಟಿ ಇಪ್ಪಕ್ಕೆ ಹೋಗಿ ನೀ ಜೀವಿದ್ದ ಇನ್ನು 5 kg ಕೋಳಿ ತಕೊಂಬಂದೆ. ನಾವ್ 3 ಜನ ಹೊತ್ಕೊ ಬಂದರಿದ್ದ ಮರ, ಹಂಗೆಂತ ವೇಸ್ಟ್ ಆತ್ಲ. ನಾವಿದ್ವಲ್ಲ ಹೊತ್ಕೊ ಬಂದದ್ 3 ಜನ ಉಂಡ್ಕೊ ಹೋತ. ಅದಕ್ಕೆಲ್ಲ ನೇಣ್ಗಿನ ಹಾಕಂದ ಅಲ್ಲ, ಅಲ್ಲಿ ನಮ್ಮ ಪಾಲಿ ಬರದ ಅಕ್ರಮ ಸಕ್ರಮ ಜಾಗು ಇತ್ತು. ಅದಕ್ಕೆ ಸಸಿ ಗೆಣಗೆ ಚೌತಿಯೋ ಹಾಗೆ ಕೊಡ್ತೆ, ಅದು ಮಾಡ್ಕೊಂಡ್ ಆಯ್ಕೋ. ಅದು ಹೊರಗೆ ಬಿಸ್ನೆಸ್ ಅಂತೂ ನೆಡುದಿಲ್ಲ. ಈ ಕೊರೋನಾ ಬಂದ ಎಲ್ಲ ಮನುಷ್ಯರನ್ನ ತೆಕ್ಕೊಟ್ಟಿಗೆ ಹೋಯ್ತು. ಮಗ ಬೆಳಗತ್ತಿಂದ ಎಂತ ತಿನ್ಲೇಕ ಉಣ್ಲಕ್ ಬಾ ಮಗ, ಕೋಳಿ ಪದಾರ್ಥ ಮಾಡಿ ಇಟ್ಟಿದ್ದ ಬಾ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ವಿದ್ಯಾರ್ಥಿಗಳೇ, ಈ ಪರೀಕ್ಷೆ, ಈ ಮಾರ್ಕ್ಸ್ ಇವಷ್ಟೇ ನಿಮ್ಮ ಜೀವನ ನಿರ್ಧಾರ ಮಾಡಲ್ಲ. ಮನುಷ್ಯನು ತಾನು ಪಡುವ ಪರಿಶ್ರಮ ನಿರ್ಧಾರ ಮಾಡುತ್ತೆ. ಹಿಂದೆ ನೀನು ಏನು ಕೂಡ ಮಾಡಿಲ್ಲ ನಿಜ, ಈಗಾದರೂ ನೀನು ಏನನ್ನಾದರೂ ಮಾಡು. ಏಕೆಂದರೆ ಈ ಕಾಗದದ ಪರೀಕ್ಷೆಗಿಂತ ಜೀವನ ಮುಂದೆ ಕಠಿಣ ಪರೀಕ್ಷೆ ತೆಗೆದುಕೊಳ್ಳುತ್ತೆ. ಯುವಕರು ನೌಕರಿ ಹುಡುಕಬಾರದು, ಅವರು ನೌಕರಿಯನ್ನ ನಿರ್ಮಿಸಬೇಕು.